ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ತುಂಬ ಜನ ಆನ್ಸರ್ ಚೆಕ್ ಮಾಡಿದ ಮೇಲೆ KCT ಎಕ್ಸಾಮ್ದು ತಮ್ಮ ರ್ಯಾಂಕ್ ಎಷ್ಟಿರ್ಬೋದು ಅಂತಂತಂದು ತುಂಬ ಕುತೂಹಲ ಇರುತ್ತೆ. ರಿಸಲ್ಟ್ ಬರೋದಕ್ಕೆ ಇನ್ನೂ ಒಂದು ತಿಂಗಳಾಗುತ್ತೆ. ತುಂಬ ಗೊಂದಲಗಳಿದೆ. ನಮ್ಗೆ ಯಾವ ಕಾಲೇಜ್ ಸೆಲೆಕ್ಟ್ ಆಗ್ಬೋದು, ಯಾವುದು ಇಲ್ಲ, ಇದೆಲ್ಲದಕ್ಕೂ ರ್ಯಾಂಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಆ ರ್ಯಾಂಕ್ ಎಷ್ಟಿರ್ಬೋದು ಅಂತಂದು ಒಂದು ಅಂದಾಜು ಸಿಕ್ಕರೆ ನಮ್ಗೆ ಈ ಕಾಲೇಜ್ ಬರ್ಬೋದು ಅಂತಂದು ಮೊದಲೇ ನೋಟ್ ಡೌನ್ ಮಾಡ್ಕೊಂಡು ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವಿವತ್ತು ಈ ವಿಡಿಯೋದಲ್ಲಿ ಈ KCT ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತಂತಂದು ಅದು ಇಂಜಿನಿಯರಿಂಗ್ ಎಕ್ಸ್ಕ್ಲೂಸಿವ್ಲಿ ನೋಡೋಣ. 2024 KCT ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ತುಂಬ ಇಂಪಾರ್ಟೆಂಟ್. ಏನಕ್ಕಾಗುತ್ತೆ ಅಂತಂದರೆ ಈ ವರ್ಷ ತುಂಬ ಗೊಂದಲಗಳಾಗಿದೆ. ತುಂಬ ಗ್ರೇಸ್ ಮಾರ್ಕ್ಸ್, ತುಂಬ ಔಟ್ ಆಫ್ ದ ಸಿಲೆಬಸ್ ಕ್ವೆಶನ್ಸ್, ಇದೆಲ್ಲ ಆ್ಯಡ್ ಆನ್ ಆಗಿ ತುಂಬ ಮಾರ್ಕ್ಸು ಬರ್ಬೋದು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು, ಇವೆಲ್ಲ ಫ್ಯಾಕ್ಟರ್ಸ್ನ ಇಟ್ಕೊಂಡು ಮತ್ತು ಪ್ರೀವಿಯಸ್ ಇಯರ್ ರ್ಯಾಂಕಿಂಗ್ ವರ್ಸಸ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು ಈ ಒಂದು ವಿಡಿಯೋ ಮಾಡಲಾಗಿದೆ. ಸೊ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಆದರೆ ಆಲ್ಮೋಸ್ಟ್ ಅರೌಂಡ್ ಆ ರ್ಯಾಂಕ್ ಬರ್ಬೋದು. ಸೊ ಸ್ಟೂಡೆಂಟ್ಸ್, ನಾನು ಈ ರ್ಯಾಂಕಿಂಗ್ನ ಯಾವ ಬೇಸಿಸ್ ಮೇಲೆ ಇಡ್ತಾ ಇದ್ದೀನಿ ಅಂದರೆ, ನೀವು ಗ್ರೇಸ್ ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂದ್ಕೊಂಡಿದ್ರೆ ಒಂದು 10-15 ಮಾರ್ಕ್ಸು, ಆ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊಂಡು ಆ ಮಾರ್ಕ್ಸ್ನ ಆ್ಯಡ್ ಮಾಡ್ಕೊಂಡೇ ಈಗ ನೀವು ಆನ್ಸರ್ ಚೆಕ್ ಮಾಡಿದಾಗ ನಿಮಗೆ 150 ಬಂದಿದ್ದರೆ, ನಿಮ್ಮ ಗ್ರೇಸ್ ಮಾರ್ಕ್ಸ್ 10-15 ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಂಡ್ರೆ 165 ಆಗುತ್ತೆ. ಆ ಮಾರ್ಕ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕನ್ಸಿಡ್ರೇಷನಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ರ್ಯಾಂಕಿಂಗ್ ಹೇಳೋದಾಗಿದೆ. ಸೊ ಮತ್ತು ನೀವು 175 ಯಾರಿಗೂ ಬರಲ್ಲ, ಎಲ್ಲ ಔಟ್ ಆಫ್ ದ ಸಿಲೆಬಸ್ ಇದೆ, ಹಾಗೆ ಹೀಗೆ ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ಗ್ರೇಸ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡೇ ಮಾಡಿದ್ದೀನಿ. ಸೊ ಗ್ರೇಸ್ ಮಾರ್ಕ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. 10 ಕ್ವಶನ್ಸ್ ಇದ್ದರೆ 10 ಕ್ವಶನ್ಸು ಇದೆಷ್ಟಿರುತ್ತೋ ಅಷ್ಟನ್ನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಬಟ್ ಅಫಿಷಿಯಲಿ KCT ಅವ್ರದ್ದು ಕೀ ಆನ್ಸರ್ ಬಿಟ್ಟಾಗ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಮಾಡಿಟ್ಕೊಳ್ಳಿ. ಓಕೆ, ನಾವು ನೋಡೋಣ ಫಸ್ಟ್ ರ್ಯಾಂಕ್ ಪ್ರೆಡಿಕ್ಟೆಡ್ ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟಿರ್ಬೋದು ಅಂತಂತಂದು. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಪ್ರಕಾರ ಅಥವಾ ಈಗಿಂದೆಲ್ಲ ನೋಡಿದ ಪ್ರಕಾರ ನನಗನ್ಸಿದ ಮಟ್ಟಿಗೆ ನಿಮ್ಮ ಮಾರ್ಕ್ಸ್ KCT ಮಾರ್ಕ್ಸ್ 178 to 180 ಯಾವ ಸಬ್ಜೆಕ್ಟಪ್ಪ ಅಂತಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್, ಈ ಮೂರು ನಿಮ್ಮ CET ಸ್ಕೋರ್ ಏನಿದೆಯೋ ಅದನ್ನ ಆ್ಯಡ್ ಮಾಡಿದಾಗ 178 to 180 ರೇಂಜಲ್ಲಿ ಇರೋರಿಗೆ 1 to 10th ರ್ಯಾಂಕ್ ಬರುತ್ತೆ ಅಂತಂದು. ಏನು ಸರ್ ನೀವು ಇಷ್ಟು 3 ಮಾರ್ಕ್ಸಲ್ಲಿ 10 ರ್ಯಾಂಕ್ಸ್ ಹೇಗೆ ಬರುತ್ತೆ ಅಂತಂತಂದರೆ ಇದು ಯಾವಾಗೂ ಆಗಿಲ್ಲ ಅಂತಂದಕ್ಕೆ. ಬಟ್ ತುಂಬ ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರೋದ್ರಿಂದ ನಾ ಗ್ರೇಸ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು ಹೇಳ್ತಾ ಇರೋದ್ರಿಂದ 1 to 10 ರ್ಯಾಂಕಿಂಗ್ ನಾವು 178 to 180 ಮಾರ್ಕ್ಸ್ಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ನಾನು ಕೆಲವೊಂದಿಷ್ಟು ವಿದ್ಯಾರ್ಥಿನ ಕೇಳಿದಾಗ ಅವರು 150+ ಬರುತ್ತೆ ಅಂತಂದು ಹೇಳ್ತಿದ್ದಾರೆ. 150+ ಬಂದರೆ ಮತ್ತು ಅವ್ರು ಗ್ರೇಸ್ ಮಾರ್ಕ್ಸ್ ಎಲ್ಲ ಕನ್ಸಿಡರ್ ಮಾಡಿ 20 ಮಾರ್ಕ್ ಗ್ರೇಸ್ ಮಾರ್ಕ್ಸ್ ಬಂದರೆ ಆಬ್ವಿಯಸ್ಲಿ 170+ ಆಗುತ್ತೆ. ಅದೇ ರೀತಿ ತುಂಬ ಜನ ಬ್ರಿಲಿಯಂಟ್ ಸ್ಟೂಡೆಂಟ್ ಇರೋದ್ರಿಂದ 1 to 10th ರ್ಯಾಂಕಿಂಗ್ 178 to 180. ನೆಕ್ಸ್ಟು 170+, 177 ಬಂದಿರೋರಿಗೆ ಇಂಜಿನಿಯರಿಂಗ್ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗಲ್ಲಿ 11ಇಂದ 100 ಒಳಗೂ ಬರ್ಬೋದು. ಅಂದರೆ ನೀವು 170+ ಇದ್ದರೆ ನೀವು ಫಿಕ್ಸ್ ಟಾಪ್ 100ಅಲ್ಲಿ ಇರ್ತೀರ ಇಂಜಿನಿಯರಿಂಗ್ ರ್ಯಾಂಕಲ್ಲಿ. ಸೊ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ನೋಡಿ ಎಷ್ಟು ಬಂದಿದೆ ನೋಡೋಣ, ಕಮೆಂಟ್ ಮಾಡಿ. 165 to 169 ಈ ರೇಂಜಲ್ಲಿ ನಿಮ್ಮ KCT ಮಾರ್ಕ್ಸ್ ಬಂದಿದ್ದರೆ ನಿಮ್ಮ ರ್ಯಾಂಕಿಂಗ್ 101ಇಂದ 500 ಒಳಗಡೆ ಇರುತ್ತೆ. ಸೊ ನೆಕ್ಸ್ಟ್ 155 to 164 ಈ 10 ಮಾರ್ಕ್ಸಲ್ಲಿ ನಿಮ್ಮ ಸ್ಕೋರ್ ಬಂದಿದ್ದರೆ ನಿಮ್ಮ ರ್ಯಾಂಕಿಂಗು 501ಇಂದ 1200 ಒಳಗಡೆ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇಷ್ಟೇ ಇರುತ್ತೆ. ನೀವು ಕೇಳ್ಬೋದು, ಸರ್ KCT ಮಾರ್ಕ್ಸ್ ಒಂದೇ ಕನ್ಸಿಡರ್ ಮಾಡ್ಕೊಂಡು ಇಂಜಿನಿಯರಿಂಗ್ ರ್ಯಾಂಕ್ ಹೇಗೆ ಹೇಳ್ತೀರಾ, ಬೋರ್ಡ್ ಸ್ಕೋರ್ ಕನ್ಸಿಡರ್ ಮಾಡಬೇಕು ಅಂತೇಳಿ. ಆ ಅಗ್ರಿಗೇಟ್ ಸ್ಕೋರ್ ಕನ್ಸಿಡರ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಬಟ್ ದಿಸ್ ಈಸ್ ಎ ರಫ್ ಐಡಿಯಾ. ಅಂದರೆ ಕನ್ಸಿಡರಿಂಗ್ 180 ಸ್ಕೋರ್ ಮಾಡಿರೋರು ಯೂಶ್ವಲಿ ಚೆನ್ನಾಗೇ ಸ್ಕೋರ್ ಮಾಡಿರ್ತಾರೆ ಬೋರ್ಡು ಅಂತಂದು ಒಂದು ಕನ್ಸಿಡ್ರೇಷನ್ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಸ್ವಲ್ಪ ವೇರಿ ಆಗುತ್ತೆ ನಿಮ್ಮ ಬೋರ್ಡ್ ಸ್ಕೋರ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನೋಡೋಣ. ಬಟ್ ಈಗ ಇದನ್ನು ನೋಡೋಣ. ನೆಕ್ಸ್ಟ್ ನಿಮ್ಮ ಸ್ಕೋರ್ 140 to 155, 154
ಈ ರೇಂಜ್ ಒಳಗಡೆ ಇದ್ದರೆ ನಿಮ್ಮ ರ್ಯಾಂಕಿಂಗು ಇಂಜಿನಿಯರಿಂಗ್ 1200 2500 ಒಳಗಡೆ ಇರುತ್ತೆ. ಸೊ ದಿಸ್ ರ್ಯಾಂಕಿಂಗ್ ಈಸ್ ಆಲ್ಸೋ ಸ್ಟಿಲ್ ವೆರಿ ವೆರಿ ಗುಡ್. ತುಂಬ ಒಳ್ಳೆ ಕಾಲೇಜಸ್, ಟಾಪ್ 3 ಕಾಲೇಜಸಲ್ಲಿ CS ಬ್ರ್ಯಾಂಚ್. ನಾನು ಜನರಲ್ ಕ್ಯಾಟಗರಿಗೆ ಹೇಳ್ತಾ ಇರೋದು, ಜನರಲ್ ಕ್ಯಾಟಗರಿ ಇದೆಯಲ್ಲ, ಇದೆಲ್ಲ ರ್ಯಾಂಕಿಂಗ್ ಎಲ್ಲ ಒಂದೇ ಇರುತ್ತೆ. ಜನರಲ್ ಕ್ಯಾಟಗರಿ ಯಾವ ಕ್ಯಾಟಗರಿ ಕ್ಯಾಸ್ಟ್ ಮೇಲೆ ಏನು ಡಿಸೈಡ್ ಆಗಲ್ಲ, ಬಟ್ ಕಾಲೇಜ್ ಅಲಾಟ್ಮೆಂಟ್ ಅದೆಲ್ಲ ಆಗುತ್ತೆ. ಯಾ ಸ್ಟಿಲ್ ಸ್ಟೇಟ್ ರ್ಯಾಂಕಿಂಗ್ ವಿಲ್ ಬಿ ದ ಒನ್ ಯುನೀಕ್. ಅದಕ್ಕೆ 130 139 ಸ್ಕೋರ್ ಮಾಡಿದರೆ 2500 3500 ರ್ಯಾಂಕ್ ಒಳಗಡೆ ಇರುತ್ತೆ. 120 129 ಮಾಡಿದರೆ 3500 5000 ಒಳಗಡೆ ಇರುತ್ತೆ. 100 120 ಸ್ಕೋರ್ ಮಾಡಿದವ್ರದ್ದು ನಿಮ್ಮ ರ್ಯಾಂಕಿಂಗ್ 5000 11,000 ಒಳಗಡೆ ಇರುತ್ತೆ. ಸ್ಟಿಲ್ 11,000 ಈಸ್ ಎ ಕನ್ಸಿಡರಬಲಿ ಗುಡ್ ರ್ಯಾಂಕ್ ನನ್ನ ಪ್ರಕಾರ. 2.5 3 ಲಕ್ಷ 4 ಲಕ್ಷ ಜನ ಬರೆದಿರುವಾಗ ನೀವು 10,000 ಬಂದರೆ ಯು ಆರ್ ವೇ ಬೆಟರ್ ರ್ಯಾಂಕಿಂಗ್ ನನ್ನ ಪ್ರಕಾರ. ಸೊ ಯಾರ್ಯಾರಿಗೆ 100+ ಬಂದಿದೆ PCM ಅವರು 11,000 ಒಳಗಡೆ ಬರುತ್ತೆ. ಗುಡ್, ಅಟ್ಲೀಸ್ಟ್ ಒಂದು ಗುಡ್ ಕಾಲೇಜ್ ಅಂತೂ ಪಕ್ಕ ಸಿಗುತ್ತೆ ನಿಮಗೆ. ಸೊ ಡೋಂಟ್ ವರಿ. ನಾ ಗ್ರೇಸ್ ಮಾರ್ಕ್ಸ್ ಕನ್ಸಿಡರ್ ಮಾಡಿಕೊಂಡೇ ಹೇಳ್ತಾ ಇರೋದು. ತುಂಬ ಜನ ತುಂಬ ಕಡೆ ಹೇಳಿರ್ತಾರೆ 100ಗೆ ನಿಮ್ಮದು 3000 ರ್ಯಾಂಕ್ ಇರುತ್ತೆ, 4000 ರ್ಯಾಂಕ್ ಇರುತ್ತೆ. ನಾನು ಅದೆಲ್ಲ ಹೇಳೋಕ್ಕೆ ಹೋಗಲ್ಲ, ಏನಕ್ಕಂದರೆ ಅದೆಲ್ಲ ಆಗಲ್ಲ. ರಿಯಾಲಿಟಿಲಿ 100 ಮಾರ್ಕ್ಸ್ ಬಂದರೆ ನಿಮ್ಮದು ಅರೌಂಡ್ 10,000 11,000 ರ್ಯಾಂಕೇ ಇರುತ್ತೆ. 3,000 ಎಲ್ಲ ಇರಲ್ಲ, ಅದೆಲ್ಲ ಸುಳ್ಳು. ಸೊ ಇದು ಏನಕ್ಕೆ ಅಂದರೆ ಲಾಸ್ಟ್ ಇಯರಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ನೋಡಿ, ಲಾಸ್ಟ್ ಇಯರ್ ಇವರು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮಾರ್ಕ್ಸ್ ನೋಡಿ, ಇಲ್ಲಿ ಆ್ಯಡ್ ಮಾಡಿದಾಗ 28 ಫಿಸಿಕ್ಸು, 45 ಕೆಮಿಸ್ಟ್ರಿ, 25 ಮ್ಯಾಥ್ಸು, ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 98 ಆಯಿತು. PCM 98 ಆದರೆ ಇವ್ರ ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟಿದೆ ನೋಡಿ, 13,000 ಇದೆ. ಯಾರೋ ಬಂದು PCM 100 ಇದ್ದರೆ ನಿಮಗೆ 3,000 4,000 ರ್ಯಾಂಕ್ ಇರುತ್ತೆ ಅಂದರೆ ಅದೆಲ್ಲ ಸುಮ್ಮನೆ ನಂಬಕ್ಕೆ ಹೋಗಬೇಡಿ. ಅದೆಲ್ಲ ನಿಮ್ಗೆ ಏನೋ ಹೇಳ್ತಾರೆ, ಬಟ್ ದಿಸ್ ಈಸ್ ದ ರಿಯಾಲಿಟಿ. ಅದಕ್ಕೆ ಈ ಎಲ್ಲ ಬೇಸಿಸ್ ಹಿಡ್ಕೊಂಡು ಹೇಳ್ತಾ ಇರೋದು. ನೆಕ್ಸ್ಟ್ 90 to 99 ಸ್ಕೋರ್ ಆದರೆ ನಿಮಗೆ 11,000 to 21,000 ರ್ಯಾಂಕಿಂಗ್ ಬರುತ್ತೆ. ನಿಮ್ಮದು PCM 75 to 89 ಇದ್ದರೆ ನಿಮ್ಮದು 21,000 35,000 ರೇಂಜ್ ಒಳಗೆ ಬರುತ್ತೆ. ನಿಮ್ಮ ಸ್ಕೋರ್ 60 to 75 ಇದ್ದರೆ ನಿಮ್ಮ ರ್ಯಾಂಕಿಂಗ್ 35,000 to 60,000 ನಡುವೆ ಇರುತ್ತೆ. ನಿಮ್ಮ ಸ್ಕೋರ್ 45 to 60 ಆಗಿದ್ದರೆ ನಿಮ್ಮ ರ್ಯಾಂಕಿಂಗ್ 60,000 to 80,000, ವಿಚ್ ಮೇ ವೇರಿ ಟಿಲ್ 1 lakh ಬಿಕಾಸ್ ಆಫ್ ದ ಕಾಂಪಿಟೇಷನ್ ತುಂಬ ಇರೋದ್ರಿಂದ 1 lakhವರೆಗೂ ಆಗ್ಬೋದು. ಬಟ್ ದೀಸ್ ಆರ್ ದ